ಒಳ್ಳೇದು ಮಾಡ್ಲಮ್ಮ. 100 ವರ್ಷ ಚೆನ್ನಾಗಿರು. ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡ್ರಿ. ಅಪ್ಪ ಅಮ್ಮ ಯಾರೂ ಇಲ್ಲ ಅನ್ನೋ ಕೊರ್ಗೆ ನೀಗಿಸ್ಬಿಟ್ರಿ. ಇನ್ನೆಷ್ಟು ಜನ್ಮ ಹತ್ಕೊಂಡ್ಬಂದ್ರು ನಿಮ್ಮ ಋಣ ತೀರ್ಸಕ್ಕಾಗಲ್ಲ ಅಮ್ಮ. ಅಮ್ಮ ಬೇಕು ಅನ್ಸ್ದಾಗೆಲ್ಲ ನಿಮ್ಮ ಮನೆಗೆ ಬರ್ತಿರ್ತೀನಮ್ಮ, ಬ್ಯಾಡ ಅನ್ಬೇಡಿ. ಯಾಕೆ ಹಾಗಂತ್ಯ? ಅದು ನಿನ್ನ ಮನೆ ತಾನೆ, ನೀನು ಯಾವಾಗ ಬೇಕಾದರೂ ಬರ್ಬೋದು. ಬೇಡ, ಗಂಡನ ಮನೇಲಿ ಒಳ್ಳೆ ಹೆಸರು ತಗೋಬೇಕು ಏನೋ. ಸರಿಮ್ಮ. ಬರ್ತೀನಕ್ಕ. ಒಳ್ಳೇದಾಗ್ಲಿ, ದೇವ್ರು ನಿನ್ನ ಸುಖವಾಗಿಟ್ಟಿರಲಿ. ಚಂದ್ರಿ, ಇವಳ್ದು ನಂಜನಗೂಡೆ, ನಿಮ್ಮ ಹಳ್ಳಿಯಿಂದ 3 ಕಿಲೋಮೀಟರ್ ಅಷ್ಟೇ. ಹತ್ರ ಇದ್ದಾಳೆ ಅಂತ ಆಗಾಗ ಹೋಗಿ ಬಂದು ಮಾಡಿ ನೀನು ಅವಳು ಬುದ್ಧಿ ಕಲಿಬೇಡ. ಸಾರಿ ಅಣ್ಣ. ಯಾಕಪ್ಪ? ನನ್ನಿಂದನೇ ಅಲ್ವಾ ನಿಮ್ಮ ಮದುವೆ ಹಾಳಾಗಿದ್ದು. ನನ್ನ ಹಣೆ ಬರದಲ್ಲಿ ಇರ್ಲಿಲ್ಲ ಅನ್ಸುತ್ತೆ ಚಂದ್ರಿ. ನಾನೇನು ಹೇಳಲಿಲ್ಲ ಅಂದಿದ್ರೆ ಈ ಮದುವೆ ಇವತ್ತು ನಡೆದಿರೋದು. ಆಗೋದನ್ನ ಯಾರ ಕೈಲೂ ತಡೆಯಕ್ಕಾಗಲ್ಲ. ಆಗದೆ ಇರೋದಕ್ಕೆ ಯಾರು ಕಾರಣರಲ್ಲ. ಇವತ್ತಿನ ಮುಹೂರ್ತದಲ್ಲಿ ನಾನು ಖುಷಿ ಸೇರ್ಬೇಕು ಅನ್ನೋದು ಇರ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ಆಗ್ಲಿಲ್ಲ ಚಂದ್ರಿ. ನನ್ನ ಮೇಲೆ ನಿಮಗೆ ಬೇಜಾರಿಲ್ಲ ತಾನೆ? ನನಗೆ ನನ್ನ ಮೇಲೆ ಬೇಜಾರು. ಅವಳು ಬಂದು ಪ್ರಪೋಸ್ ಮಾಡಿದಾಗ ನಾನು ಬೇಡ ಅಂದೆ. ಇವತ್ತು ಅವಳನ್ನ ನಾನು ಬೇಕು ಅಂದ್ರೂ ಸಿಗ್ತಾ ಇಲ್ಲ. ಹೋಗ್ಬಾ ಚಂದ್ರಿ, ದೇವ್ರು ಒಳ್ಳೇದು ಮಾಡಲಿ. ವಯಸ್ಸಾದ್ಮೇಲೆ ಸಮಾಧಾನ ತಾಳ್ಮೆನ ರೂಢಿಸ್ಕೊಂಡಾದ್ರೂ ಬೆಳೆಸ್ಕೋಬೇಕು. ದೇಹದಲ್ಲಿ ಕಸು ಇರಲ್ಲ, ಕೂಗಾಟ ಕಿರ್ಚಾಟ ಮಾಡಿದ್ರೆ ಪ್ರಯೋಜನ ಇಲ್ಲ, ವೃಥಾ ಆಯಾಸ ಅಷ್ಟೇ. ನಮಗಿಂತ ನಮ್ಮ ಮಕ್ಕಳ ಜೀವನ ಮುಖ್ಯ ಅಲ್ವಾ? ಅವರೇ ಅಲ್ವಾ ಆಸರೆ. ನಮಗೆ ವಯಸ್ಸಾದ ಮೇಲೆ ಸಣ್ಣ ಪುಟ್ಟ ತಪ್ಪುಗಳನ್ನ ಮಕ್ಕಳು ಮಾಡ್ತಾರೆ, ಅದನ್ನ ಕ್ಷಮಿಸೋ ಗುಣನ ನಾವು ಬೆಳೆಸ್ಕೋಬೇಕು. ಶಿಕ್ಷೆ ಕೊಟ್ಟು ದೂರ ಇಟ್ಟು ಕೊರಗೋದಕ್ಕಿಂತ ಕ್ಷಮಿಸಿ ಹತ್ರ ಇರೋದೇ ವಾಸಿ. ನಮ್ದೇನು ಎಲ್ಲ ಮುಗೀತಾ ಬಂತು. ಈಗೇನಿದ್ರು ಖುಷಿ ಜೀವನ ಮುಖ್ಯ. ಖುಷಿ ತನ್ನ ಬದುಕಿಗೆ ತಾನೇ ದಾರಿ ಮಾಡ್ಕೋತಾಳೆ, ಅದನ್ನ ನಾವು ಒಪ್ಕೋಬೇಕು. ಏನ್ ದಾರಿ ಮಾಡ್ಕೋತಾಳೆ ಅಂದ್ರೆ ಈಗ ಕೆಲಸ ಅಂತ ಇದ್ದಾಳೆ, ಮುಂದೊಂದು ದಿನ ಮದುವೆ ಮಾಡ್ಕೋತೀನಿ ಅನ್ಬಹುದು, ಅಥವಾ ಇವತ್ತೇ ಮದುವೆ ಮಾಡ್ಕೊಂಡು ಬಂದ್ರೂ ಬಂದ್ಬಿಡ್ಬಹುದು. ಅದನ್ನ ನಾವು ಒಪ್ಕೋಬೇಕು. ಏನು ನಿನ್ನ ಮಾತಿನ ಮರ್ಮ? ಏನಿಲ್ಲ, ಏನೋ ಮುಚ್ಚಿಡಕ್ ಪ್ರಯತ್ನ ಮಾಡ್ತಾ ಇದೀಯಾ? ಇಲ್ಲ ರೀ. ನೋಡು, ಸುಳ್ಳು ಪಳ್ಳು ಹೇಳಿ ಸಿಗಾಕೊಂಡ್ರೆ ಗೌರವ ಹೊರಟೋಗ್ಬಿಡುತ್ತೆ ಕೌಸಲ್ಯ. ಅಮ್ಮ,
ನನ್ನ ಬದುಕಿಗೆ ಒಂದು ಆಶ್ರಯ ಸಿಕ್ತು. ಇನ್ ಮುಂದೆ ನಾನು ಯಾರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಹಾಗಿಲ್ಲ. ಇನ್ಮೇಲೆ ನನ್ನ ಜೀವನದ ಏಕೈಕ ಉದ್ದೇಶ ಮಕ್ಕಳು. ಹೌದಮ್ಮ, ಮನುಷ್ಯ ಎಷ್ಟೇ ಬೆಳೆದ್ರು ಸಂಸಾರ ಮಕ್ಕಳು ಅದೇ ಮೊದಲು. ಅದರಲ್ಲೂ ಹೆಣ್ಮಕ್ಳು ಪಾಲ್ಗಂತೂ ಅದಕ್ಕೆ ಮೊದಲ ಆದ್ಯತೆ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಒಬ್ಳೆ ಬಂದ್ಯಾ? ಇನ್ಯಾರು ಬರ್ಬೇಕಾಗಿತ್ತು? ಹೇಗೈತೆ ಎಲ್ಲ? ರುಕ್ಮಿಣಿ ಅವ್ರೇನು ತಕರಾರು ತೆಗಿಲಿಲ್ಲ ತಾನೆ? ಓ, ನೀನ್ ಮದ್ವೆ ಬಗ್ಗೆ ಮಾತಾಡ್ತಾ ಇದ್ಯಾ? ಆಕ್ಚುಲಿ ನಾನ್ ಮದ್ವೆಗೆ ಹೋಗಿಲ್ಲ. ಯಾಕೆ? ಇಲ್ಲಿಂದ ಹೊರಟ್ನಾ, ದಾರಿ ಮಧ್ಯ ಅದೇ ಇಂಟರ್ವ್ಯೂ ಕೊಟ್ಟಿದ್ನಲ್ಲ ಆ ಸ್ಕೂಲಿಂದ ಕಾಲ್ ಬಂತು. ಡೆಮಾನ್ಸ್ಟ್ರೇಷನ್ ಕ್ಲಾಸ್ ತಗೋಬೇಕು ಈ ತಕ್ಷಣ ಅಂತ. ಹೋದೆ, ಡೆಮಾನ್ಸ್ಟ್ರೇಷನ್ ಕ್ಲಾಸ್ ತಗೊಂಡೆ ಮಕ್ಕಳಿಗೆ. ಅವ್ರಿಗೆ ಒಪ್ಪಿಗೆ ಆಯ್ತು, ಕೆಲ್ಸಾನು ಸಿಕ್ತಪ್ಪ. ಶಬ್ಬಾಷ್ ಶಬ್ಬಾಷ್ ಮಗಳೇ ಶಬ್ಬಾಷ್. ಏನೇ ನೋಡ್ತಾ ಇದೀಯಾ? ಹೋಗು ಸ್ವೀಟ್ ಮಾಡು ಹೋಗು. ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಗೊತ್ತಾ ಅಪ್ಪ, ಎಷ್ಟು ಅದ್ಭುತಾಗಿತ್ತು. ನಾನು ಅವ್ರ ಜೊತೆ ಮಾತಾಡ್ತಾ ಹೌದು, ನಾಡಿದ್ಗೆನೆ ಟಿಕೆಟ್. ಹೌದು ಸರ್, USA, ನ್ಯೂ ಜೆರ್ಸಿ. ನೀವು ಇವತ್ತು ಮಧ್ಯಾಹ್ನ ನಂಗೆ ಟಿಕೆಟ್ ಕನ್ಫರ್ಮ್ ಮಾಡಿದ್ರೆ ನಾನು ನಿಮ್ಮ ಅಕೌಂಟಿಗೆ ದುಡ್ಡು ಹಾಕ್ತೀನಿ ಸರ್. ಹೌದು, ಥ್ಯಾಂಕ್ ಯು. ಧ್ರುವ, ಅಮೆರಿಕಾಗೆ ವಾಪಸ್ ಹೋಗ್ತಾ ಇದೆಯಾ? ಹೌದು. ಮತ್ತೆ ನೀ ಬಂದ ಕೆಲಸ ಆಯ್ತು. ಯಾವುದು? ಚಂದ್ರಿ ಮದುವೆ. ಅದಕ್ಕ ನೀನ್ ಬಂದಿದ್ದು? ಹೌದು. ಹೆರ್ದೇ ಇದ್ರು ನಾನ್ ನಿನಗೆ ತಾಯಿ ಸಮಾನ. ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ. ಸಿಗದೇ ಇರೋದಕ್ಕೆ ಆಸೆ ಪಟ್ಕೊಂಡು ದುಃಖ ಪಡೋದ್ ಬದಲು ದೂರ ಇದ್ರೇನೆ ವಾಸಿ ಚಿಕ್ಕಿ. ಒಂದೇ ಪ್ರಯತ್ನದಲ್ಲಿ ನೀನ್ ಸೋತಿದ್ದು, ಇನ್ನೊಂದು ಪ್ರಯತ್ನ ಮಾಡಬಹುದಲ್ವಾ? ಅವಳಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅನ್ಸುತ್ತೆ ಚಿಕ್ಕಿ. ನನ್ನ ಪ್ರಯತ್ನ ಫಲಿಸಲ್ಲ. ಮದ್ವೆಗೆ ಅಂತ ಹೊರಟವಳು ಬರ್ಲಿಲ್ಲ ಅಂದ್ರೆ ಏನೋ ಗಾಢವಾದ ಸಮಸ್ಯೆನೇ ಇರಬೇಕು. ಅದ್ ಏನು ಅಂತ ಗೊತ್ತಾಗ್ಬಿಟ್ರೆ ಮುಂದಿನ ದಾರಿ ಸುಲಭ. ಟಿಕೆಟ್ ಬುಕ್ ಮಾಡೋದಕ್ಕೆ ಕನ್ಫರ್ಮೇಶನ್ ಕೊಟ್ಟಿದ್ದೀನಿ ಚಿಕ್ಕಿ. ನನಗಿನ್ನೊಂದು ಅವಕಾಶ ಕೊಡೋದ್ರವ. ನಾನು ಖಂಡಿತ ಈ ಮದುವೆ ಆಗಿಸ್ತೇನೆ. ಏನಾಯ್ತ ಕೇಸು? ಮುಗಿತಾ? ಪೂರ್ಣ ವಿರಾಮ ಸಿಕ್ಕಿಲ್ಲ. ಅಂದ್ರೆ ಕೇಸ್ ಫೈಲ್ ಆಯ್ತು, ಒಂದು ಹಿಯರಿಂಗ್ ಆಯ್ತು. ಏನಂತಾರೆ ಜಡ್ಜು? ವಿಚ್ಛೇದನಕ್ಕೆ ಕಾರಣ ಕೇಳಿದ್ರು, ಸಾಮರಸ್ಯದ ಕೊರತೆ ಅಂದ್ರು. ವೈಮನಸ್ಯ ಏನಿಲ್ವಲ್ಲ, ಕೊರತೆ ನೀಗಿಸ್ಕೊಳ್ಳಿ ಅಂದ್ರು ಜಡ್ಜು. ಹೇಳೋ ಮನಸ್ಥಿತಿಲಿ ಸೂರಜ್ ಇರ್ಲಿಲ್ಲ. ಇಲ್ಲಿಂದ ಹೋಗೋವಾಗ್ಲೇ ಸರಿ ಮಾಡ್ಕೋಬಾರ್ದು ಅಂತ ನಿರ್ಧಾರದಿಂದಲೇ ಹೋಗಿದ್ದಾರೆ ಅವರು. ಎಳೆಯುತ್ತ ಕೇಸು? ಕಾಣೆ, ಇಬ್ರಿಗೂ ಒಪ್ಪಿಗೆ ಇರೋದ್ರಿಂದ ಮತ್ತೆ ಕಾಂಪನ್ಸೇಷನ್ನು ಕಿರಿಕು ಅಂತ ತಕರಾರುಗಳು ಏನೂ ಇಲ್ಲದೆ ಇರೋದ್ರಿಂದ ಬೇಗ ಮುಗಿಯುತ್ತೆ. ಮುಂದಿನ ವಾರನೇ ಇನ್ನೊಂದು ಹಿಯರಿಂಗ್, ಅದಕ್ಕೆ ಖುಷಿನೂ ಬರಬೇಕಾಗುತ್ತೆ. ಹೇಗೋ ಅವಳಿಗೂ ಒಂದು ಬದುಕಿಗೆ ದಾರಿ ಆಗ್ಲೇಬೇಕು. ಒಳ್ಳೆ ಕೆಲಸ ಇದೆ, ಗದ್ದೆ ತೋಟ ಅಂತ ಸಾಕಷ್ಟು ಆಸ್ತಿ ಇದೆ. ಕೇಳ್ಬಿಡೋಣ, ಜೀವನಾಂಶ ಕೊಡಿ ಅಂತ. ಮರ್ಯಾದೆಗೆಟ್ಟವ್ರು ಮಾಡೋ ಕೆಲಸ ಇದು. ಇಂಥ ಹೊತ್ನಲ್ಲಿ ವ್ಯಾವಹಾರಿಕವಾಗಿ ಯೋಚಿಸ್ಬೇಕೇ ಹೊರತು ಭಾವುಕರಾಗಲ್ಲ. ಏನಂತ ಕೇಳ್ತೀಯ? ಏನಂತ? ನಿಮ್ಮನ್ನ ನಂಬಿ ಬಂದವರಿಗೆ ನೀವು ಆಸರೆಯಾಗಿ ನಿಲ್ಲಬೇಕಾಗಿತ್ತು, ನಿಲ್ಲಿಲ್ಲ. ಅದಕ್ಕೆ ನನ್ನ ಮುಂದಿನ ಬದುಕಿಗೆ ನಿಮ್ಮ ಆರ್ಥಿಕ ಬೆಂಬಲ ಬೇಕು. ಯೋಚನೆ. ಅವನೇ ಬೇಡ ಬಿಡ್ತೀನಿ ಅಂತ ನಿರ್ಧಾರ ಮಾಡಿದವಳಿಗೆ ಅವನ ಹಣ ಯಾತಕ್ಕೆ? ಬದುಕು ಜೊತೆಗೆ ಇರ್ಬೋದಲ್ಲ. ಅವನ ಜೊತೆ ಬದುಕಬೇಡ, ಆದ್ರೆ ಮುಂದಿನ ಬದುಕಿಗೆ ಅವನ ಗಳಿಸಿರೋ ಹಣ ಬೇಕು. ಯಾವ ನ್ಯಾಯ ಇದು? ಯೋಗ್ಯತೆ ಇಲ್ಲದವರು, ಮರ್ಯಾದೆಗೆಟ್ಟವ್ರು ಮಾಡೋ ಕೆಲಸ ಇದು.
ನನ್ನ ಎಲ್ಲವನ್ನು ನಿಮ್ಗೆ ಅರ್ಪಿಸ್ಬಿಟ್ಟಿದ್ದೀನಿ. ಈಗ ಅನುಭವಿಸಿದ್ದೆಲ್ಲದಕ್ಕೂ ನೀವು ಬೆಲೆ ತೆರೆ ಏನಂತಾರ ಅದಕ್ಕೆ? ದಾಂಪತ್ಯ ಅಂತಾರ? ಅಲ್ಲ, ಯಾವ ಜೀವನಾಂಶವೂ ಬೇಡ, ಯಾರ ಹಂಗೂ ಬೇಡ. ಖುಷಿಗೆ ನಾವಿದ್ದೀವಿ, ಬದುಕಿಗೆ ಕೆಲಸ ಇದೆ. ಖುಷಿ ಕೆಲಸ ಸಿಕ್ತಾ? ಹಾ, ಎಲ್ಲವಳು? ರೂಮಲ್ಲಿದ್ದಾಳೆ. ಖುಷಿ, ಕಂಗ್ರಾಟ್ಸ್ ಕಣೆ, ಕೆಲಸ ಸಿಕ್ತಂತೆ. ಒಳ್ಳೇದಾಯ್ತು. ಇನ್ಮೇಲಾದ್ರೂ ನಿನ್ ಬದುಕಿಗೆ ಒಂದು ಧ್ಯೇಯ ಅಂತ ಆಗುತ್ತೆ. ಸೂರಜ್ ಸಿಕ್ಕಿದ್ರ? ಸಂಬಳ ಎಷ್ಟಂತೆ? ಮಾತಾಡಿಸ್ತ್ಯಾ? ಪರ್ಮನೆಂಟೋ ಅಥವಾ ಟೆಂಪ್ರರಿ ಅಪಾಯಿಂಟ್ಮೆಂಟೋ? ನನ್ ಬಗ್ಗೆ ಏನಾದ್ರೂ ಕೇಳಿದ್ರ? ಒಂದ್ ಕೆಲಸ ಮಾಡು, ನೀನು ಕೆಲ್ಸದ ಜೊತೆಗೇನೆ ಮಾಸ್ಟರ್ಸ್ ಡಿಗ್ರಿ ಮಾಡ್ಬಿಡು. ಸೂರಜ್ ಸಿಕ್ಕಿದ್ರಾ? ಸಿಕ್ಕಿತ್ತು. ಹಲೋ ಅಂದೆ. ಶುಷ್ಕವಾಗಿ ನಕ್ಕರು. ಹೇಗಿದ್ದೀರಾ ಅಂದೆ. ಆಕಾಶ ನೋಡಿದ್ರು. ನನ್ನ ಜೊತೆ ಮಾತಾಡ್ಸೋಕೆ ಇಷ್ಟ ಇಲ್ವಾ ಅಂದೆ. ನಿಟ್ಟುಸಿರು ಬಿಟ್ರು. ಆಗಿದ್ದೆಲ್ಲ ಆಗೋಯ್ತು ಅಂತ ಹೇಳಕ್ ಹೋದೆ. ಇನ್ನೂ ಆಗಿಲ್ಲ ಡಿವೋರ್ಸ್ ಅಂದ್ಬಿಟ್ರು. ಮರಗಟ್ಟು ಹೋಗಿದ್ದಾರೆ ಕಣೆ. ಯಾವ ಭಾವನೆಗಳು ಇಲ್ಲ. ಮುಖದಲ್ಲಿ ನಗು ಇಲ್ಲ, ಕಣ್ಣಲ್ಲಿ ಕಾಂತಿ ಇಲ್ಲ, ಬದುಕಲು ಉತ್ಸಾಹ ಇಲ್ಲ, ಭವಿಷ್ಯದ ಕನಸುಗಳು ಇಲ್ಲ. ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಅನ್ನೋ ಪುಸ್ತಕ ಓದ್ತಾ ಕೂತಿದ್ರು ಕೋರ್ಟಲ್ಲಿ. ಜಡ್ಜ್ ಕರೆದ್ರು, ಬಂದ್ರು, ನಿಂತರು. ಎನಿ ಕಂಪ್ಲೇಂಟ್ಸ್ ಅಂತ ಜಡ್ಜ್ ಕೇಳಿದ್ದಕ್ಕೆ ತಲೆ ಆಡಿಸ್ತಾ ಅವಳ ಜೊತೆ ಬದುಕೋ ಯೋಗ್ಯತೆ ನನಗಿಲ್ಲ, ಆದಷ್ಟು ಬೇಗ ಡಿವೋರ್ಸ್ ಸಿಕ್ಕರೆ ನನ್ನ ಪ್ರತಿವಾದಿಗೆ ಅನುಕೂಲ ಅಂತ ಹೇಳಿದ್ರು. ಹೊರಟ್ರು. ನೀನ್ ಹೇಳ್ಬೇಕಾಗಿತ್ತು ಕಣೋ. ಏನಂತ? ಖುಷಿಗೆ ಧ್ರುವನ್ ಬಗ್ಗೆ ಯಾವ ಆಸಕ್ತಿನೂ ಇಲ್ಲ ಅಂತ. ಹೇಳಿದ್ರೆ ಕೇಳ್ತಾರೆ, ನಂಬುತ್ತಾರೆ, ವಾಪಸ್ ಬರ್ತಾರೆ ಅನ್ನೋ ನಂಬಿಕೆ ನನಗಂತೂ ಇಲ್ಲ. ನಿನಗಿದೆಯಾ? ಬರ್ತಾರೆ. ಏನ್ ಮಾಡೋದು ಮುಂದೆ? ನ್ಯೂಸ್ ನೋಡೋದು, ಊಟ ಮಾಡಿ ಮಲಗೋದು ಅಷ್ಟೇ. ನಾನ್ ನಿಮ್ ವಿಷಯ ಕೇಳ್ತಾ ಇಲ್ಲ, ಮಗಳ ಬದುಕಿನ ವಿಷಯ ಕೇಳ್ತಾ ಇದ್ದೀನಿ. ಡೈವೋರ್ಸ್ ಆಗತ್ತೆ ಮುಂದಿನ ವಾರ. ಮುಂದೇನ್ ಮಾಡೋದು ಅಂತ. ಕೆಲಸ ಹುಡುಕೊಂಡಿದ್ದಾಳೆ, ಬದುಕ್ತಾಳೆ. ಇಡೀ ಜೀವನ ಹೀಗೆ ಇದ್ಬಿಡಕ್ಕಾಗತ್ತೇನ್ರಿ? ಸುಮಾರು ಜನ ಇದ್ದಾರೆ ಅದೇ ತರ.
ಇದ್ದಾರೆ. ಮೇಲ್ ನೋಟಕ್ಕೆ ಏನು ಆಗೇ ಇಲ್ವೇನೋ ಅನ್ನೋ ಹಾಗೆ ನಡ್ಕೊಂಡು ಒಳಗೆ ಕೊರಗೋ ಜನ ಸುಮಾರು ಜನ ಇದ್ದಾರೆ. ನಿಮ್ಮ ಮಗಳು ಆ ಸಾಲಿಗೆ ಸೇರ್ಬೇಕಾ? ನಿನ್ನ ಮನಸ್ಸಿನಲ್ಲಿ ಏನು ಹುಳ ಹೋಗ್ತಿದೆ ಅದನ್ನು ಹೇಳ್ಬಿಡು. ನಾವಿರೋವರೆಗೂ ಸರಿ. ನಾವು ಹೋದ್ಮೇಲೆ ಏನ್ರಿ ಒಳಗತಿ? ಹೇಗೋ ಬದುಕೋತಾಳೆ ಅನ್ಬೋದು ನೀವು. ಬದುಕೋತಾಳೆ ಅನ್ನೋ ನಂಬಿಕೆ ನನಗೂ ಇದೆ. ಆದ್ರೆ ಸಂತೋಷವಾಗಿರ್ತಾಳ ಅದು ಅನುಮಾನ. ಒಂಟಿ ಬದುಕೋ ಅಷ್ಟು ಸುಲಭ ಅಲ್ಲ ರೀ. ಅತ್ಲ ಬದುಕಕ್ಕೂ ಆಗದೆ ಈ ಕಡೆ ಸಾಯಕ್ಕೂ ಆಗದೆ ಕಾಡಿಸ್ಬಿಡುತ್ತೆ. ಅದಕ್ಕೆ ಅವಳದು ಅಂತ ಒಂದು ಸಂಸಾರ ಇರ್ಬೇಕು, ಮಕ್ಕಳಾಗ್ಬೇಕು. ಆಗ್ಲೇ ಬದುಕಿನ ಬಗ್ಗೆ ಉತ್ಸಾಹ ಬರೋದು. ಆದ್ರೆ ಅವಳು ಒಪ್ಬೇಕಲ್ಲ ಮದುವೆಗೆ. ನಾವು ಒಪ್ಪಿಸ್ಬೇಕಲ್ವಾ? ಆಯ್ತು, ಒಂದ್ಸಲ ಅವಳ ಜೊತೆ ಮಾತಾಡ್ತೀನಿ. ಅವಳು ಒಪ್ಪಿದ್ರೆ ಹುಡುಗನ ಹುಡ್ಕೋ ಪ್ರಕ್ರಿಯೆ ಶುರು ಮಾಡೋಣ. ಹುಡುಗನ್ ಹುಡ್ಕೋದೇನ್ ಬೇಡ. ಅಂದ್ರೆ ಕೋಪ ಮಾಡ್ಕೋಬೇಡಿ, ನೀವು ದುಡುಕಿ ಬೈಬೇಡಿ. ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಇವಳನ್ನ ಪ್ರೀತಿಸ್ತಾನೆ, ಇವಳಿಗೋಸ್ಕರ ಏನ್ ಮಾಡಕ್ಕೂ ತಯಾರಾಗಿದ್ದಾನೆ. ನೋಡಕ್ಕೂ ಲಕ್ಷಣವಾಗಿದ್ದಾನೆ, ಓದಿದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ, ಯಾವುದೇ ದುಶ್ಚಟಗಳಿಲ್ಲ. ಇವಳು ಪ್ರೀತಿ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಬೇರೆ ತರ ನಡ್ಕೊಂಡೇ ಹೊರತು ಅವನ ಕಡೆ ಬೆರಳು ಮಾಡಿ ತೋರ್ಸೋ ತರ ಯಾವುದೇ ಕೊರತೆಗಳಿಲ್ಲ ಅವನಿಗೆ. ಅವನೇ ಯಾಕಾಗ್ಬಾರ್ದು ಖುಷಿಗೆ? ಯಾರು? ಧ್ರುವನ? ಹೌದು. ಆದ್ರೆ ಖುಷಿ ಒಪ್ಕೊಳ್ಳಲ್ಲ ಕಣೆ. ನೋಡ್ರಿ, ಅವಳು ಸೂರಜ್ನ ದೂರ ಮಾಡಿದ್ರ ಬಗ್ಗೆ ನಮ್ಮೆಲ್ಲರ ವಿರೋಧ ಇತ್ತು ಅವಾಗ. ಆ ಹೊತ್ತಿನಲ್ಲಿ ಧ್ರುವನ್ ಬಗ್ಗೆ ನನ್ನ ಮನಸ್ಸಲ್ಲಿ ಪ್ರೀತಿ ಇದೆ ಅಂತ ತೋರ್ಪಡಿಸ್ಕೊಳ್ಳೋದು ಅವಳಿಗೆ ಸರಿ ಅಲ್ಲ ಅಂತ ಅನ್ಸಿರ್ಬೇಕು. ಅದು ಅಲ್ಲದೆ ಧ್ರುವ ಖುಷಿ ಮದುವೆ ಆಗೋದ್ರ ಬಗ್ಗೆ ನಮ್ಗೆ ಯಾರಿಗೂ ಸಂತೋಷ ಇರಲಿಲ್ಲ. ಇದೆಲ್ಲ ಗೊತ್ತಿದ್ದು ಕೂಡ ಅವಳು ತನ್ನ ಒಳಮನಸ್ಸಿನ ಭಾವನೆನ ಹೇಗೆ ತೋರ್ಪಡಿಸ್ಕೊಳ್ತಾ ಇದ್ಲು ಹೇಳಿ? ಈಗ ಡೈವೋರ್ಸ್ ಆಗ್ತಾ ಇದೆ. ಅವರಿಬ್ರು ಮದುವೆ ಆಗೋದ್ರ ಬಗ್ಗೆ ನಮ್ ಯಾರಿಗೂ ಅಭ್ಯಂತರ ಇಲ್ಲ ಅನ್ನೋದಾದ್ರೆ ಅವಳು ಮನ್ಸು ಬದಲಾಯಿಸಿದ್ರು ಬದಲಾಯಿಸಬಹುದಲ್ವಾ? ಆಯ್ತು, ಒಂದ್ಸಲ ಮಾತಾಡಿ ನೋಡ್ತೀನಿ. ಅವಳು ಒಪ್ಪಿದ್ರೆ ಮಾತ್ರ ಮುಂದುವರಿಯೋಣ ರೀ. ಕೆಲ್ಸಕ್ಕೆ ಹೊರಟಿದ್ದಾಳೆ. ಅವಳು ಹೊರಡೋದ್ರೊಳಗೆ ಪ್ರಸ್ತಾಪ ಮಾಡ್ಬಿಡಿ. ಹೊಸ ಕೆಲಸಕ್ಕೆ ಸೇರ್ಕೊಂಡಿದ್ದಾಳೆ, ಮೊದಲನೇ ದಿವಸ. ಸಂತೋಷವಾಗಿ ನೆಮ್ಮದಿಯಾಗಿ ಹೋಗಿ ಬರಲಿ ಬಿಡು. ಸಂಜೆ ವಾಪಸ್ ಬಂದ್ಮೇಲೆ ಮಾತಾಡಿದ್ರಾಯ್ತು. ಮುಂದಕ್ಕೆ ಹಾಕ್ದಷ್ಟು ಸಮಸ್ಯೆ ಇಂಥ ವಿಷಯಗಳನ್ನ ತಕ್ಷಣಕ್ಕೆ ಬಗೆಹರಿಸ್ಕೊಂಡ್ಬಿಡ್ಬೇಕು. ನೋಡ್ತೀನಿ, ಅವಳು ಮೂಡ್ ಹೇಗಿದೆ ನೋಡಿಕೊಂಡು ಮಾತಾಡ್ತೀನಿ. ಖುಷಿ, ಟೆನ್ಷನ್ ಮಾಡ್ಕೋಬೇಡ್ವೆ. ಮಕ್ಳು ಸಿಕ್ಕಾಪಟ್ಟೆ ತಲಹರಟೆಗಳು, ಆದ್ರೆ ನೀನ್ ಮಾತ್ರ ತಾಳ್ಮೆಯಿಂದ ಇರ್ಬೇಕು. ಏನ್ ಗೊತ್ತಾ, ನೀನ್ ಏನ್ ಪಾಠ ಮಾಡ್ಬೇಕು ಅಂತಿದ್ಯೋ ಅದನ್ನ ಮೊದ್ಲು ನೀನ್ ಮನದಟ್ಟು ಮಾಡ್ಕೋ. ಅವ್ರ ಎದುರು ತತಪತ ಅಂತ ತೊದ್ಲಿದ್ರೆ ನಿನ್ ಬಗ್ಗೆ ಇರೋ ಕಾನ್ಫಿಡೆನ್ಸೇ ಹೋಗ್ಬಿಡುತ್ತೆ. ಏನ್ ಗೊತ್ತಾ, ನೀನ್ ಪಾಠನೇ ಮಾಡಕ್ ಹೋಗ್ಬೇಡ ಇವತ್ತು. ಜಸ್ಟ್ ಇಂಟ್ರಾಕ್ಟ್ ವಿತ್ ಚಿಲ್ಡ್ರನ್, ಅಷ್ಟು ಸಾಕು. ಆಯ್ತಾ? ಇನ್ನೇನಾದ್ರೂ ಇದೆಯಾ?
ಬೇಜಾರಾಯ್ತೇನೆ? ಇಲ್ಲಪ್ಪ, ನಾನೇನ್ ಸಣ್ಣ ಹುಡ್ಗಿನ, ನನಗೂ ಕೆಲವೊಂದು ವಿಷಯಗಳು ಗೊತ್ತಾಗುತ್ತೆ, ನಿರ್ಧಾರ ತಗೊಳ್ದಕ್ಕೂ ಬರುತ್ತೆ. ಸರಿ, ಫಸ್ಟ್ ಡೇ ಹೋಗ್ತಾ ಇದೀಯಾ, ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ. ಕೌಸಿ, ಡಬ್ಬಿ ರೆಡಿನಾ? ಬೇಡ ಕಣೋ. ಬೇಡ್ವಾ? ಬೇಡವಂತೆ ಡಬ್ಬಿ ಬಿಡೆ. ಬೇಡ ಅಂದಿದ್ದು ಡಬ್ಬಿನಲ್ಲ, ನೀನ್ ಡ್ರಾಪ್ ಮಾಡೋದು. ಯಾಕೆ? ಆದಷ್ಟು ನನ್ನ ಕೆಲಸಗಳನ್ನ ನಾನೇ ಮಾಡ್ಕೋಬೇಕು ಅನ್ಕೊಂಡಿದೀನಿ. ಅಮ್ಮ, ನಾಳೆಯಿಂದ ಬೇಗ ಎದ್ದು ತಿಂಡಿ ಮಾಡೋದು ಬೇಡ, ನನ್ನ ತಿಂಡಿ ನಾನೇ ಮಾಡ್ಕೋತೀನಿ. ಅಂದ್ರೆ ಎಲ್ರಿಗೂ ಸೇರಿ ತಿಂಡಿ ಮಾಡ್ತೀನಿ ಅಂತ. ನಿನ್ ಡಿವೋರ್ಸ್ ಕೇಸ್ ಹಿಯರಿಂಗ್ಗೆ ನಾನೇ ಬರ್ಬೇಕು ಕಣ ನಿನ್ ಜೊತೆ, ನಿನ್ ಪರ ಲಾಯರ್ ಆಗಿ. ಅದನ್ನು ನೀನೇ ಮಾಡ್ಕೋತೀನಿ ಅನ್ಬೇಡ ಆಮೇಲೆ. ಅದಕ್ ಬಾ, ಬೇಡ ಅಂದವ್ರು ಯಾರು? ನನಗೂ ಸೂರಜ್ ಜೊತೆ ಮಾತಾಡೋದಿದೆ ಮುಂದಿನ ಜೀವನದ ಬಗ್ಗೆ.